ಯಾಕಮ್ಮ ಇಷ್ಟೊಂದು ಆಶ್ಚರ್ಯದಿಂದ ನೋಡ್ತಿದ್ಯಾ? ಹೇಗಿದೆಯಾ ಮಗನೇ? ನನಗೇನಾಗಿದೆ? ಚೆನ್ನಾಗಿದ್ದೀನಲ್ಲ ಅಮ್ಮ. ನನಗೇನಾಗಿತ್ತು? ಅಮ್ಮ, ನಮ್ಮರೆ ಎಲ್ಲರ ತರ ಆಗ್ಬಿಟ್ಟಾರೆ. ನನಗೇನಾಗಿತ್ತು? ಇನ್ನು ಈ ತರ ನೋಡೋದಿಕ್ಕೆ ನಾನಿದೆಷ್ಟು ಆಸೆ ಪಟ್ಟಿದ್ನೋ ರೀ. ಈ ತರ ನೋಡ್ಬೇಕಾಯ್ತಲ್ಲ ಕಂದ. ರುಕ್ಮಿಣಿ, ಈಗ ಹರಿಗೆ ಸುಸ್ತು ಮಾಡಬಾರ್ದು. ಡಾಕ್ಟರ್ ಹೇಳಿಲ್ವಾ? ನನ್ನ ಸಂತೋಷನ ನಾನು ಹೇಗೆ ತಡ್ಕೊಳ್ಳಿ? ಅವನಿಗೋಸ್ಕರ ಎಷ್ಟು ಹರಕೆ ಹೊತ್ತಿದ್ದೆ, ಯಾವ್ಯಾವ ದೇವಸ್ಥಾನ ಸುತ್ತಿದ್ದೆ. ಆದ್ರೆ ರುಕ್ಮಿಣಿ, ರುಕ್ಮಿಣಿ, ಈಗಲೇ ಇದನ್ನೆಲ್ಲ ಹೇಳ್ಬೇಕಾ? ಹರಿ ಸ್ವಲ್ಪ ಸುಧಾರಿಸ್ಕೊಳ್ಳಿ. 2 ದಿನ ಆಸ್ಪತ್ರೆಲಿದ್ದು ಮನೆಗೆ ಬರ್ತಾನಲ್ಲ, ಆಗೆಲ್ಲ ಕತೆ ಹೇಳು. ಸುಧಾರಿಸ್ಕೊಳ್ಳಿ ಹರಿ. ಸರಿ ರೀ. ಕಲ್ಪನಾ, ನಮ್ಮ ಹರಿ ಸರಿ ಹೋದ ಕಣೆ. ನೀನ್ ಹೇಳ್ತಾ ಇದೆಯಲ್ಲ, ನನ್ನಿಂದ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಅಂತ. ಈಗ ನೋಡೋನ್ನ
ಅತ್ತೆ ಮಾವ ಅವಸರದಲ್ಲಿ ಎಲ್ಲಿಗೆ ಹೋದರು? ಆಸ್ಪತ್ರೆಗೆ ಇರ್ಬೋದು, ಆದರೆ ಅಷ್ಟೊಂದು ಅವಸರದಲ್ಲಿ ಯಾಕೆ ಹೋದರು? ಹರಿ ವಿಷಯ ಏನಾದರೂ ಗೊತ್ತಾಯ್ತಾ? ಏನಾಗಿರ್ಬೋದು? ಛೇ, ಏನೂ ಆಗಿರಲ್ಲ, ಮಾಮೂಲಿಯಾಗೇ ಹೋಗಿರ್ಬೋದು. ನನಗೆ ಹಾಗನ್ಸಿರ್ಬೋದು. ಎಂಥ ತಪ್ಪು ಮಾಡಿದ್ರು ಅಪ್ಪ. ಕಲ್ಪನನ ಮುಗಿಸಿ ಅಂದರೆ ಹರಿನ ಈ ಸ್ಥಿತಿಗೆ ತರೋದಾ? ನಾಳೆ ಹರಿಗೇನಾದರೂ ಆಗಿ ಸತ್ತು ಹೋದರೆ, ಹರಿ ಸತ್ತರೆ ನನ್ನ ಜೀವನ ಮುಗೀತು. ಹಾಗಾಗಬಾರ್ದು. ನನ್ನ ಹರಿ ಸಾಯಬಾರ್ದು. ನನ್ನ ಗಂಡ ಪ್ರಜ್ಞೆ ಇಲ್ಲದೆ ಆಸ್ಪತ್ರೆಯಲ್ಲಿ ಮಲಗಿದ್ರೆ ಹೆಂಡತಿ ಆದವಳು ನಾನು ನೋಡಬಾರ್ದಾ? ನನಗೆ ನೋಡೋಕೆ ಬಿಡಲಿಲ್ಲ ಅಂದರೆ ಇವರೆಂಥ ಕಟಕರು. ಇಲ್ಲ, ಇವರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಒಬ್ಬೊಬ್ಬರಿಗೂ ಸರಿಯಾದ ಸಮಯದಲ್ಲಿ ವಾಪಸ್ ಕೊಡ್ತೀನಿ. ಹರಿ ಸರಿ ಆಗಲಿ, ಇವ್ರನ್ನ ಬಿಡಲ್ಲ. ಯಾಕಕ್ಕ ಬೇಜಾರಲ್ಲಿದ್ಯಾ? ಮನೇಲಿ ಜಗಳ ಆಗಿದ್ದಕ್ಕ? ಅಲ್ಲ ಅರ್ಚನಾ, ನನ್ನ ಬಗ್ಗೆ ಯಾರ್ಯಾರೋ ಏನೇನೋ ಹೇಳ್ತಿದಾರಲ್ಲ, ಅದಕ್ಕೆ. ಅವ್ರ ಮಾತಿಗೆ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯಾ? ಬೇರೆ ಏನೇ ಹೇಳಿದ್ರು ತಡ್ಕೋತಾ ಇದ್ದೆ. ನಾನು ಹರಿನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಹೇಳ್ತಿದಾರಲ್ಲ, ಅದು ನನ್ನಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ಅರ್ಚನಾ, ಈ ಮಾತನ್ನ ನೀನು ನಂಬ್ತೀಯ? ಏನಕ್ಕ ನೀನು ಆ ಕಲ್ಪನನ್ ಮಾತಿಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ಯಾ? ಅವಳ ಮಾತು ಹಾಗಿರ್ಲಿ ಅರ್ಚನಾ, ನಾನ್ ಕೊಲೆ ಮಾಡ್ತೀನ ಹೇಳು? ಹರಿ ಇರ್ಲಿ, ನನ್ನ ವೈರಿಗಳ ಬಗ್ಗೆನೂ ಹಾಗೆ ಯೋಚನೆ ಮಾಡ್ದವಳಲ್ಲ ನಾನು. ಆ ನಂಬಿಕೆ ನನಗಿದೆ ಅಕ್ಕ. ಅವರು ನಿನ್ನನ್ನು ಕುಗ್ಸೋಕೆ ಹೀಗೆಲ್ಲ ಕತೆ ಕಟ್ತಿದ್ದಾರೆ. ಏನಾಯ್ತು, ಏನ್ ನಡೀತು ನನ್ಗೇನು ಗೊತ್ತಿಲ್ಲ ಅರ್ಚನಾ. ನಾನು ಅವತ್ತು ನಿಮ್ಮ ಮನೇಲಿದ್ದೆ. ಈ ಹರಿ ಕಲ್ಪನಾ ಯಾವ ಜಾಗಕ್ಕೆ ಹೋಗಿದಾರಂತ ನನ್ಗೇನ್ ಗೊತ್ತ ಹೇಳು? ಇದನ್ನೆಲ್ಲ ಯಾಕೆ ಹೇಳ್ತಿದ್ಯಾ ಅಕ್ಕ? ಮಾವನ್ಗೆ ಅಪ್ಪನೇ ಹೇಳಲಿಲ್ವಾ ಮಂಜುಳಾ ನಮ್ಮ ಮನೇಲಿದ್ಲು ಅಂತ? ನಿನಗೆ ಯಾಕೆ ಚಿಂತೆ? ಆ ಧರ್ಮ ಹಿಂಗ್ ತಾಕತ್ತಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ. ನಿನ್ ಪರವಾಗಿ ಸಾಕ್ಷಿ ಹೇಳೋಕೆ ಅಪ್ಪ ಬರ್ತಾರೆ, ನಾನು ಬರ್ತೀನಿ. ಮೊದಲು ಈ ವಿಚಾರನ ನಿನ್ ತಲೆಯಿಂದ ತೆಗೆದು ಹಾಕು. ನೋಡಕ್ಕ, ಆ ಮನೆಯಿಂದ ಈ ರೀತಿ ಮಾತಿನ ಬಾಣ್ಗಳು ಬರ್ತಾನೆ ಇರುತ್ತೆ. ಆದ್ರೆ ನೀನ್ ಮಾತ್ರ ಯಾವುದಕ್ಕೂ ಹೆದರ್ಬಾರ್ದು, ಯಾವುದಕ್ಕೂ ಜಗ್ಬಾರ್ದು. ನಿಮ್ಮಮ್ಮ ಜ್ಞಾಪಕ ಇದೆಯಾ ನಿಂಗೆ? ಅಮ್ಮ, ನಿಮ್ಮಪ್ಪನ ನೆನಪಿದ್ಯಾ? ಅಮ್ಮಂಗೆ ಸ್ವಲ್ಪ ವಯಸ್ಸಾಗಿದೆ. ಅಪ್ಪ ಹಾಗೇ ಇದ್ದಾರೆ. ಮತ್ತೆ ಇನ್ನೇನೇನು ಜ್ಞಾಪಕ ಇದೆ? ಇನ್ಯಾರು ಜ್ಞಾಪಕ ಇದ್ದಾರೆ? ಮನೆಯಲ್ಲಿ ಯಾರ್ಯಾರಿದ್ರು? ಅಣ್ಣ ಇದ್ದಾನೆ. ಗುರು
ಗುರು ಅಂತ. ತೆಳ್ಳಕ್ಕೆ ಅವನಿಗೆ ಕಡ್ಡಿ ಫೈಲ್ವಾನ್ ಅಂತ ಹೇಳ್ತೀವಿ. ತಂಗಿ ಇದ್ದಾಳೆ. ಹಾ, ಅಮಿತಾ ಅಂತ. ಎರಡು ಜಡೆ ಹಾಕ್ಕೊಂಡು ರಿಬ್ಬನ್ ಕಟ್ಕೋತಾಳೆ. ನಾನು ಅವಳಿಗೆ ಗೋಳಾಡಿಸ್ತಾನೆ ಇದ್ದೆ. ನನ್ನ ಕಂಡ್ರೆ ಅವಳಿಗೆ ಪ್ರಾಣ. ಅಮ್ಮ ಚಕ್ಲಿ ಉಂಡೆ ಮಾಡಿದ್ರೆ ಅದನ್ನ ಅವಳು ಕದ್ದು ನನಗೆ ತಂದು ಕೊಡ್ತಾಳೆ. ಅಜ್ಜಿ ಇದ್ದಾರೆ, ಅಪ್ಪನ ತಾಯಿ. ಅವರಿಗೆ ಗುರು ಅಂದ್ರೆ ತುಂಬಾ ಪ್ರೀತಿ. ಎಲ್ಲ ನೆನಪಲ್ಲಿದೆ. ಒಂದ್ಸತಿ ಏನಾಯ್ತು ಗೊತ್ತಾ ಡಾಕ್ಟ್ರೆ, ನಮ್ಮ ತೋಟದ ಕಣಿವೆಯಲ್ಲಿ ಒಂದು ಕಾಡು ಮಾವಿನ ಮರ ಇತ್ತು. ನಾನು ಅಣ್ಣ ದಿವಸ ಬೆಳಿಗ್ಗೆ ಅದನ್ನು ತಿನ್ನೋದಕ್ಕೆ ಹೋಗ್ತಿದ್ವಿ. ಅದ್ರ ಹಣ್ಣು ತುಂಬ ಸಿಹಿ. ನನಗೂ ಅಣ್ಣನಿಗೂ ಪಂತ, ಯಾರು ಮೊದಲು ಆ ಹಣ್ಣನ್ನು ತಿಂತೀವಿ ಅಂತ. ಅವತ್ತೊಂದು ದಿವಸ ಒಂದೇ ಒಂದು ಹಣ್ಣು ಬಿದ್ದಿತ್ತು. ನಾನು ಅದನ್ನು ತಿನ್ನಬೇಕು ಅಂತ ಜೋರಾಗಿ ಓಡ್ತಿದ್ದೆ. ಅವನು ಜೋರಾಗಿ ಓಡಿ ಬರ್ತಿದ್ದ. ಇನ್ನೇನು ಆ ಹಣ್ಣನ್ನು ಹೆಕ್ಕಬೇಕು, ಅವನನ್ನ ಜೋರಾಗಿ ನೂಗ್ಬಿಟ್ಟ. ನಾನು ಕಣಿವೆಗೆ ಬಿದ್ದುಬಿಟ್ಟೆ. ಆ ಆಳವಾದ ಕಣಿವೆಗೆ ಬಿದ್ದುಬಿಟ್ಟೆ. ಹರಿ, ಆಮೇಲೆ ಏನಾಯ್ತು ಹರಿ? ಆಮೇಲೆ ಗೊತ್ತಿಲ್ಲ, ಇಲ್ಲಿದ್ದೀನಲ್ಲ. ಅಂದ್ರೆ ಬಿದ್ದ ಮೇಲೆ ಈಗಲೇ ನಿಮ್ಗೆಲ್ಲ ನೆನಪಾಗ್ತಿರೋದು ಅಲ್ವಾ? ಇನ್ಯಾರೋ ನೆನಪಿಲ್ವಾ? ಇವರು ಇಲ್ಲ, ಇವತ್ತೇ ನೋಡ್ತಾ ಇದ್ದೀನಿ. ಮತ್ತೆ ಬೇರೆ ಯಾರು ನೆನಪಿದ್ದಾರೆ? ಹಾ, ಸೀತತ್ತೆ. ಅವ್ರ ಮನೆಯಲ್ಲಿ ಹಲಸಿನ ಹಣ್ಣಿನ ವಾಸನೆ ಕಮ್ಮಂತಿತ್ತು. ಅವರು ನನಗೆ ಹಲಸಿನ ಹಣ್ಣಿನ ಕಡುಬು, ಮೂಳ್ಕ ಇದೆಲ್ಲ ಮಾಡಿಕೊಡ್ತಿದ್ರು. ಅವ್ರ ಮನೆಗೆ ನಾನು ರಜದಲ್ಲಿ ಹೋಗ್ತಿದ್ದೆ. ಅವ್ರ ಮಗಳ ಹೆಸರು ಅರ್ಚನಾ. ನಮ್ಮ ಅಮಿತನ ವಯಸ್ಸಿನವರು. ಕೊಳ್ಳಿ. ನಾನಂತೂ ಅವಳಿಗೆ ತುಂಬ ಚೇಷ್ಟೆ ಮಾಡ್ತಿದ್ದೆ. ನನ್ನನ್ನು ಕಂಡ್ರೆ ಅವಳಿಗೆ ತುಂಬ ಇಷ್ಟ. ನನಗೂ ಅಷ್ಟೆ, ಅವಳನ್ನು ಕಂಡ್ರೆ ತುಂಬ ಇಷ್ಟ. ರಜಾ ಬಂತು ಅಂದರೆ ನಮಗೆ ಹಬ್ಬ. ಇಬ್ಬರು ಸೇರಿ ಆಟ ಆಡ್ತಾನೇ ಇರ್ತಿದ್ವಿ.
ಮತ್ತೆ ಇನ್ಯಾರು? ಡಾಕ್ಟ್ರೆ, ತುಂಬ ನಿದ್ರೆ ಬರ್ತಿದೆ, ಮಲಗಲ್ಲ? ಓಕೆ ಮಲ್ಕೊಳ್ಳಿ.